ಕಣ್ಣಲ್ಲಿ ಕಣ್ಣಾಗಿತ್ತು ಮನಸ್ಸಿನಲ್ಲಿ ಮಣ್ಣಾಗಿತ್ತು ನನ್ನ ಕದಳರು ಯಾರೋ ಕಲಿಲಿ ನೀರಗಿತ್ತು ನೀರಿನಲ್ಲಿ ಎದ್ದೆತ್ತ ಇಲ್ಲದ ಸಂಗತಿಯತ್ತು ಹೊದಳರು ಅದು ಯಾರೋ ನಾನಾರು ಈ ಊರಿನ ಪೊಲೀಸ್ ಪಾಡಿ ಸಿದ್ದನಗೌಡ. ಹಳ್ಳಿಯ ವೀರ ಸೂರನ್ನೆಲ್ಲ ಸೆರೆ ಹಿಡಿದ ಧೀರ ಅಂದ್ರೆ ಅದು ನಾನೇ. ನನ್ನ ಕಂಡರೆ ಇಡೀ ಊರಿಗೆ ಕೈ ಎತ್ತಿ ಮುಗುತ್ತಿರುವಾಗ ಆಫ್ಟರ್ ಆಲ್ ಒಬ್ಬ ವಾಲಿಕರ್ ನನ್ನ ಮಗ ನನ್ನಿಂದ ಕಟ್ಟಿಸಿಕೊಂಡು ಸಾಯುವ ಕ್ಷಣಗಳು ಕೂಡ ನನ್ನೆದೆ ತಟ್ಟಿದಾನಂದ್ರೆ ನಾನು ಸಹಿಸಲಾರದೆ ಸುಮ್ಮನೆಲಾರೇ. ಕರಿಯಾ ಸುಟ್ಕೇಶ್ ಎಲ್ಲ ರೆಡಿ ಆಗಿದೆ ಅಣ್ಣ. ಲೇ ಬಂಗಾರ ಬಿಸ್ಕತ್ ಹಾಗೂ ಡ್ರಗ್ಸ್ ಗಳ ಹಣ ಬಂದು ತಲುಪಿದೆ ಅಂದೆ. ಎಲ್ಲ ಹಣ ತಲುಪಿದೆ ಅಣ್ಣ, ಆದ್ರೆ ಹುಲಿ ಉಗುರಿನ ಪಾರ್ಸಲ್ ನೀನ್ ಮಾಡ್ಬೇಕು. ಚುನಾವಣೆ ಹತ್ತಿರ ಬರ್ತಾ ಇದೆ, ಆದಷ್ಟು ಬೇಗನೆ ರೆಡಿ ಮಾಡು. ಹಾ, ನಾಳೆಗೆ ಆ ಬಲ್ರಾಮನ ಮರ್ಡರ್ ಮಾಡಲು ಬಾಂಬೆಯಿಂದ ಜನರ ಕರೆಸ್ತಾ ಇದ್ದೀನಿ. ಆಮೇಲೆ ನನಗೆ ವಂಚನೆ ಮಾಡಿದ ಆ ಕಾಳಿಂಗನ ಸಾವು ಸಮೀಪ ತರಲೇಬೇಕು. ಹೌದಣ್ಣ, ನಿಮಗೆ ತಿಳಿಯದ ಶಾಂತನನ್ನು ಶೀಲೆಗಡಿಸಿ ನೀನಿಗೆ ಶರಣಾಗುವಂತೆ ಮಾಡಿದ್ದಾನೆ. ಫ್ಯಾಕ್ಟರಿಯ ಜಮಾನು ಇಲ್ಲ, ಖರ್ಚು ಇಲ್ಲ. ನಮಸ್ಕಾರ ಗೌಡ್ರಿಗೆ. ಬೆಂಕಿ ಹಾಕೋ ನಿನ್ ನಮಸ್ಕಾರಕ್ಕೆ. ನನ್ನೆಲ್ಲ ಸಮೂಹ ಸಂಸ್ಥೆಯ ಜವಾಬ್ದಾರಿ ನಿನ್ನ ಮೇಲೆ ಕೊಟ್ರೆ 1 ವರ್ಷವಾದ್ರು ಇನ್ನು ಖರ್ಚುನು ಇಲ್ಲ, ಜಮಾನು ಇಲ್ಲ. ಏನಿದೆ ಅರ್ಥ? ಒಂದು ಕಾರಣದಿಂದ ಸ್ವಲ್ಪ ಬಿಜಿ ಆಗಿದ್ದೆ, ಆದ್ರೆ ಈಗ ನನಗೆ ಜೀವದ ಬೆದರಿಕೆ ಫೋನುಗಳು ಬರ್ತಾ ಇದ್ದೇವೆ. ನನ್ನನ್ನು ನೀವೇ ಕಾಪಾಡ್ಬೇಕು. ಹಾ, ನಿನ್ನನ್ನು ಕಾಪಾಡೋ ಸಲುವಾಗಿ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ. ನನ್ನ ರೌಡಿಗಳನ್ನು ತರಲು ನೀನು ಧೈರ್ಯವಾಗಿ ಇಲ್ಲೇ ಇರು. ನಾನು ಹೋಗಿ ನನ್ನ ರೌಡಿ ಜಾಮ್ನ ತರ್ತೀನಿ. ಲೇ ಕರಿಯಾ, ಬಾ ಹೋಗೋಣ. ಹೋಗು ಹೋಗು ಸಿದ್ದೇಗೌಡ, ಹೋಗು. ನನ್ನಿಂದಲೇ ನೀನೆಂದಲ್ಲ ಗಳಿಸಿಕೊಂಡು ನನಗೆ ಈಗ ಸಂಶಯ ಮಾತಾಡ್ತೀಯಾ? ನಿನ್ನ ಕತೆ ಎಂದು ನಾನೇ ಬಯಲು ಮಾಡಿ ನಿನ್ನನ್ನು ಸೆರೆಮನೆಗೆ ಕಳಿಸಿ ಆ ನಿನ್ನ ಸಿರಿ ಸಂಪತ್ತಿಗೆ ನಾವು ಒಡೆಯಲಾಗದಿದ್ದರ ನನ್ನ ಹೆಸರು ಕಾಳಿಂಗನೇ ಅಲ್ಲ. ನಾಯಕನಾಗಿ ಸಾಧ್ಯವಿಲ್ಲ ಕಾಳಿಂಗ, ಸಾಧ್ಯವಿಲ್ಲ. ನಿನ್ನನ್ನು ನಾನು ಜೀವಂತವಾಗಿ ಬಿಟ್ಟರಲ್ಲವೇ ನೀನೀ ಗೌಡನ ಸಂಪತ್ತಿಗೆ ಮಾಲೀಕನಾಗೋದು. ಏ ಬಲರಾಮ,
ಗೌಡರ ಅಪ್ಪಣೆ ಇಲ್ಲದೆ ಯಾಕೆ ಬಂದೆ ಅವರ ಕಾಮತ್ಲಾಸಿಗೆ? ಭೇಟಿ ಆಡಬೇಕೆಂದು ಕಾಡಿಗೆ ಹೋದೆ. ಆ ಕಾಡಿನ ಭೇಟಿ ತಪ್ಪಿಸಿಕೊಂಡು ನಾಡನ್ನಾಳುವ ಗೌಡನ ಮನೆ ಸೇರಿ ಅಂದರು. ಅದಕ್ಕೆ ಅದನ್ನು ಹಿಡಿದು ಭೇಟಿ ಆಡಬೇಕೆಂದು ಬಂದೆ. ಏನು ನನ್ನನ್ನು ಬೇಟೆಯಾಡುವಂತ ಧೈರ್ಯ ಬಂದಿತ್ತೆ ನಿನಗೆ? ನಾನು ಮನಸ್ಸು ಮಾಡಿದ್ದರೆ ಈ ಲಾಜಿನಿಂದ ನಿನ್ನ ಹೆಣ ಹೊರಗೆ ಹೋಗೋಲಾರದು. ಸುಮ್ಮನೆ ಹೊರಟು ಹೋಗೋ. ಸುಮ್ಮನೆ ಹೊರಟು ಹೋಗಾಕ, ನಾಯಿ ಬಗಳಿದ ಶಬ್ದಕ್ಕೆ ಹೆದರಿ ಓಡಿ ಹೋಗಾಕ ನಾನೇನ ಗಟಾರ ದಂಡಿಗೆ ನಿಂತ ಹಂದಿ ಅಲ್ಲಲೇ ಮಗನ. ಮತವೀರಿ ನಿಂತ ಕೀಚಕರಣ ಕೊಂದ ಬಾಣಸಿಗಾದಿನಿ. ನಾನೇ ದೊರೆಯಿದ್ದೀನಿ ಅಂತ ದುರ್ಯೋಧನ ಹತ್ರ ತೊಡೆ ಚಪ್ಪರಿಸಿದವನ ತೊಡೆ ಮುರಿದ ಬಲಾಢ್ಯ ಪಾಂಡವ ಭೀಮಾದಿನಿ. 6 ಕೋಟಿ ಆಯುಷನ್ನು ಪಡೆದು ಸಾವಣ್ಣ ಗೆದ್ದೆ ಎಂದು ಹಾರಾಡಿದ ಆ 10 ತಲೆ ರಾವಣನ 10 ತಲೆ ಕತ್ತರಿಸಿದ ಶ್ರೀರಾಮ. ಹೇಳಲೇ ಬಡವ, ನನ್ನ ಮತ್ತಿಗೆ ಶಾಂತಾಳ ಶೀಲಕ್ಕೆ ಕಾರಣ ಯಾರು? ಏನು ನೀ ನೆತ್ತಿಗೆ ಶೀಲಹರಣ? ಇದೇನ್ ಆಶ್ಚರ್ಯ! ಯಾವ ಶಾಂತ, ಎಲ್ಲಿ ಅವಳ ಶೀಲಹರಣ? ಏನು ಮಾತಾಡ್ತೀಯ ನೀನು? ನೀ ಮಾಡಿದ್ದನೇ ಮಾತಾಡ್ತಿದ್ದೀನಿ ಲೇ ಬಡವ. ಮಾಡಿದ ಹೇಸಿ ಕಾರ್ಯವನ್ನು ಮುಚ್ಚಿಟ್ಟುಕೊಂಡು ಈಗ ಏನು ಗೊತ್ತಿಲ್ಲದಂತೆ ಗತ್ತು ಹಚ್ಚಿ ಕುಲಗಾತುಕ. ನೀ ಮಾಡಿದ ಎಲ್ಲ ಜಾತಕವನ್ನು ತಿಳಿದೆ ನಿನ್ನನ್ನು ತುಳಿದು ಸಾಯಿಸಲು ಬಂದಿರುವೆ. ಹೇಳು, ನನ್ನ ಅತ್ತಿಗೆ ಶೀಲಕ್ಕೆ ಕಾರಣ ಯಾರು? ಬಜರಂಗ ಬಲಿ. ಹೇಳ್ತೀನಿ, ನನ್ನನ್ನು ಸಾಯಿಸಬೇಡ. ಹೇಳ್ತೀನಿ, ದಯಮಾಡಿ ನನ್ನನ್ನು ಪ್ರಾಣವನ್ನು ಉಳಿಸು. ಪ್ರಾಣದ ಬೆಲೆ ಎಷ್ಟೈತನು ಈಗ ಗೊತ್ತಾತಲ್ಲೇ ಕಾಳಿಂಗ ನಿನಗ. ನೀನೀಗ ನಿಜ ಹೇಳಿದ್ರು ಸರಿ, ಸುಳ್ಳು ಹೇಳಿದ್ರು ಸರಿ, ವರಿಯಿಂದ ಹೊರ ಬಂದ ರಾಜನ ಖಡ್ಗಕ್ಕೆ ರಕ್ತ ಬೇಕನ್ನತೆ. ಈ ಬಲರಾಮನ ಕೊಡ್ಲಿ ನನ್ನ ಕೈಗೆ ಬಂದಿದೆ ಅಂದರೆ ಅದಕ್ಕೆ ನಿನ್ನ ರಕ್ತ ಬೇಕೇ ಬೇಕು. ಹೇಳು, ದೇವರಂತ ನನ್ನ ಅತ್ತಿಗೆಯನ್ನು ಮುಟ್ಟಿದ ನಿನ್ನ ಕೆಟ್ಟ ಕೈಗಳು ಇವೆ ಅಲ್ಲವೇ? ನನ್ನ ಅತ್ತಿಗೆ ಶೀಲ ಹರಣ ಮಾಡಲು ನನ್ನ ಮನೆ ಪ್ರವೇಶಿಸಿದ ನಿನ್ನ ಕೆಟ್ಟ ಕಾಲುಗಳು ಇವೆ ಅಲ್ಲವೇ? ಸಾಧ್ಯವಿಲ್ಲ. ಭೀಮನ ಕೈಯಲ್ಲಿ ಜರಾಸಂಧ, ಕೃಷ್ಣನ ಕೈಯಲ್ಲಿ ಕಂಸ, ಅರ್ಜುನನ ಕೈಯಲ್ಲಿ ಕರ್ಣನ ಸತಂತೆ ನಾನಿನ್ನ ಇನ್ನೊಂದು ಜೀವಂತ ಇರಿಸಲಾರೆ. ಹೇಳು ಬಲರಾಮ, ನಾ ಮಾಡಿದ ತಪ್ಪಿಗೆ ನನಗೆ ತಕ್ಕ ಶಿಕ್ಷೆ ಆಯ್ತು. ನನ್ನನ್ನು ಕ್ಷಮಿಸಿ ಬಿಡು. ನನ್ನ ಈ ಊರಲ್ಲಿ ನಿನ್ನ ಮಗನಾಗಿ ಇರ್ತೇನೆ. ಅಣ್ಣ, ಬಲರಾಮಣ್ಣ ನಿಲ್ಲು, ಅವನ ಚೆಂಡು ತೆಗಿಯಬೇಡ. ಹೌದಣ್ಣ, ಅವನನ್ನು ಕೊಲೆ ಮಾಡಬೇಡ ನೀನು. ಇಲ್ಲ ಇಲ್ಲ, ನಾನೀಗ ಯಾರ ಮಾತನ್ನು ಕೇಳುವುದಿಲ್ಲ. ಏಕೆಂದರೆ ನನ್ನ ಕೋಪ ಕೆರಳಿದೆ, ಆವೇಶ ಆಕಾಶ ಮುಟ್ಟಿದೆ, ನನ್ನ ರಕ್ತ ಕಥನೆ ಕುದಿಯುತ್ತಿದೆ, ನನ್ನ ಮೈ ರೋಮ ಎಲ್ಲ ರಾಮ ಬಾಣವಾಗಿ ಕೂಗು ಹೇಳ್ತಿದೆ, ಈ ಪಾಪಿ ಕಾಳಿಂಗನ ರಕ್ತ ಕುಡಿಯೆಂದು. ತಡೆ ಅಣ್ಣ, ಕಾನೂನು ಕೈ ತೊಗೊಳ್ಬೇಡ. ನಿನ್ನಷ್ಟು ಸಿಟ್ಟು ನನಗೂ ಇದೆ. ಕಾನೂನನ್ನು ಗೌರವಿಸಬೇಕು. ನೀ ಕೊಂದ್ರೆ ಮರ್ಡರ್ ಆಗುತ್ತೆ, ನಾ ಕೊಂದ್ರೆ ಎನ್ಕೌಂಟರ್ ಆಗುತ್ತೆ. ಸ್ವಲ್ಪ ತಾಳ್ಮೆ ಇರ್ಲಿ ಅಣ್ಣ, ತಾಳ್ಮೆ ಇರ್ಲಿ. ತಾಳ್ಮೆ ನಮ್ಮ ತಾಳ್ಮೆ ಎಂಬ ನಮ್ಮ ಬಾಳೆಂಬ ಬಳ್ಳಿಯಲ್ಲಿ
ಈ ಮುಟ್ಟಾಳ್ನ ಕಾಲಧೂಳಿಗೆ ಸಿಕ್ಕು ಹರಿದಿರುವಾಗ ನನ್ನ ತಾಳ್ಮೆ ಎಂಬುದು ತಪ್ಪಿ ಮನಃಶಾಂತಿ ಎಂಬುದು ಸೀಮೆ ದಾಟಿದೆ ತಮ್ಮ. ನನಗೀಗ ಆಟ ಬರಬೇಡ, ಸರಿ ಹಿಂದಕ್ಕೆ. ನೀನು ಈಗ ಕಾನೂನು ಕಾನೂನು ಅಂತ ಜಪ ಮಾಡ್ತಾ ನಿಂತ್ರೆ ನನ್ನ ಸೇಡು ತೀರೋದಿಲ್ಲ, ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅಣ್ಣ ಅಣ್ಣ ನನ್ನ ಮಾತು ಕೇಳು ಸ್ವಲ್ಪ. ಇದು ಒಬ್ಬ ಮಾಲೀಕನ ಲಾಜು, ಇಲ್ಲಿ ಇಂಥ ಘಟನೆ ನಡೆಯಬಾರದು. ಸ್ವಲ್ಪ ತಾಳ್ಮೆ ಇರ್ಲಿ ನಿನಗೂ. ಇರುವುದಿಲ್ಲ. ನೀನು ಕಾನೂನು ಜಪ ಮಾಡಿ ಕೊನೆಗೆ ನೀನೇ ನನ್ನನ್ನು ಅರೆಸ್ಟ್ ಮಾಡಿದ್ರು ಚಿಂತೆ ಇಲ್ಲ. ಇವನು ಚೆಂಡು ಕಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಜೈ ಮಾರುತೇಶ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಈಗ ತೃಪ್ತಿ ಆಯ್ತು ನನಗೆ, ಈಗ ತೃಪ್ತಿ ಆಯ್ತು. ಬಲರಾಮ, ಮಿಸ್ಟರ್ ಪ್ರದೀಪ್, ನಿನ್ನ ಕಾನೂನು ನಿನಗೆ ಬೇಕಾಗಿದ್ರೆ ಮೊದಲು ಅರೆಸ್ಟ್ ಮಾಡು. ನಾನು ಸಾಹೇಬ್ರೆ, ಇವಳ ಕೊಲೆ ನಾನು ಮಾಡೀನಿ. ನೋಡಿ ಈ ಕೊಡಲಿ ಯಾರ ಕೈಯಲ್ಲಿದೆ? ನಾಗೇಶ. ನನ್ನನ್ನು arrest ಮಾಡಿರಿ. ಈಗ ನನ್ನ ಸೇಡು ತೀರಿತು. ಇನ್ನೊಂದು ದಿನ ನನ್ನ ತಂಗಿಯ ಶೀಲದಿಂದ ಪಾಪಿ ಇವನು. ಈತನ ಸಾವಿಗಾಗಿ ಕಾಯುತ್ತಿದ್ದೆ. ಈಗ ಇದನ್ನು ಕಣ್ತುಂಬ ನೋಡಿದ್ದೇನೆ, ಮಾಡಿದ್ದೇನೆ. ಈಗ ನನ್ನನ್ನು ಅರೆಸ್ಟ್ ಮಾಡಿರಿ. ನಾಗೇಶ್ ಎಂತವನಪ್ಪ ನೀನು? ಹೌದು ಸಾಹೇಬ್ರೆ, ನಿಮ್ಮಿಂದ ಆಗದ ಕೆಲಸ ಈ ಅಣ್ಣ ಮಾಡಿದ್ದಾನೆ. ಈ ಸಮಾಜದಲ್ಲಿ ಎಲ್ಲ ಸ್ತ್ರೀಯರು ನೆಮ್ಮದಿಯಿಂದ ಇರಬೇಕಾದ್ರೆ ಈ ಅಣ್ಣ ಬಲರಾಮನಂತವರು ಇರಲೇಬೇಕು ಸರ್. ಅದಕ್ಕೆ ಈಗ ಕೊಲೆಗಾರ ನಾನಾಗಿದ್ದೇನೆ. ನಾಗೇಶ, ಪಿಸಿ, ಈ ಶವವನ್ನು ಪಂಚರ ಮಾಡಿ ಪೋಸ್ಟ್ ಮಾರ್ಟಮ್ಗೆ ರೆಡಿ ಮಾಡಿ. ಅದರ ಜೊತೆ ಈ ನಾಗೇಶನ್ನು ಅರೆಸ್ಟ್ ಮಾಡಿಕೊಂಡೆ ನಡೆಯಿರಿ. ಕಾನೂನು ಪ್ರಕಾರ ಮುನ್ನೋಡೋಣ. ನಡಿಯೋಣ. ನಡೀತಮ್ಮ. ಗಡ 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 ನಡಗಿಸ ಭದ್ರ ಗುಡು 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 ಗುಡುಗ ಬರುದ್ರ